ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಒಂದು ವೈಟ್ ಬೋರ್ಡು ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ 2025 ಡಿಸೆಂಬರ್ ಎಂಡ್ದಾಗ ತೊಗೊಂಡಿರೋದು ವೆಹಿಕಲ್ಲು. ಸಿಂಗಲ್ ಓನರ್ ಕೂಡ ಆಗಿರ್ತಾರೆ ಗಾಡಿ ಓನರು. ಬರೀ ರನ್ನಿಂಗ್ ಬಂದುಬಿಟ್ಟು ಈ ಗಾಡಿ ಓಡಿರೋದು 16,000 ಚಿಲ್ಲರೆ 500 ಕಿಲೋಮೀಟ್ರ್ ಅಷ್ಟೇ ಓಡಿರ್ತೈತಿ. ಒಳ್ಳೆ ಕಂಡೀಷನು, ಪ್ರತಿಯೊಂದು ಕೂಡ ಶೋರೂಮ್ ಟ್ರ್ಯಾಕಲ್ಲಿ ಇಟ್ಟಿರುವಂಥ ವೆಹಿಕಲ್ ಆಗಿರ್ತೈತಿ. ಈ ಗಾಡಿ ಲೋನ್ ಕಂಟಿನ್ಯೂ ಗಾಡಿ ಕೊಡೋಕೆ ಗಾಡಿ ಓನರ್ ಮುಂದಾಗಿದ್ದಾರೆ ವೀಕ್ಷಕರೇ. ಈ ಗಾಡಿ ಲೋನ್ ಬಂದುಬಿಟ್ಟು ಟೋಟಲಿ ಇರೋದು 59 ಕಂತು. ಅದರಲ್ಲಿ ಅವ್ರು ಕಟ್ಟಿರೋದು ಬಂದುಬಿಟ್ಟು 6 ಕಂತು ಕಟ್ಟಿರ್ತಾರೆ. ಒಂದು ಕಂತಿಗೆ ಏನೂ ಇಲ್ಲ ಅಂದರು 12,500 ರೂಪಾಯಿ ಅಂತೆ. ಅದರಲ್ಲಿ ಅವ್ರು ಕಟ್ಟಿರೋದು 6 ಕಂತು ಆದರೆ 75,000 ರೂಪಾಯಿ ಅವ್ರು ಅಮೌಂಟೇ ಕಟ್ಟಿರ್ತಾರೆ. ಇನ್ನು ಉಳಿದಿದ್ದ ಕಂತು ಬಂದುಬಿಟ್ಟು 53 ಕಂತು ಆಗಿರ್ತೈತಿ. ನೀವು ಯಾರಾದರೂ ಕಾರ್ ಗಾಡಿ ತೊಗೊಂತೀನಿ ಅಂತಂದರೆ ನೀವು 53 ಕಂತನ್ನ ನೀವು ಕಂಟಿನ್ಯೂ ಮಾಡ್ಕೊತು ಲೋನ್ ಕಂಟಿನ್ಯೂ ನಿಮ್ಮ ಗಾಡಿ ಕೊಡ್ತಾರಂತೆ ವೀಕ್ಷಕರೇ. ನೀವು ತೊಗೋಬೋದು. ಒಂದು ಕಂತಿಗೆ ಬಂದುಬಿಟ್ಟು 12,500 ಆಗುತ್ತೆ. ಅವರು ಶೋರೂಮಲ್ಲಿ ಈ ಗಾಡಿಗೆ ರೇಟ್ ಕೊಟ್ಟಿರೋದು ಡೌನ್ ಪೇಮೆಂಟು 1,60,000 ಆಗಿರ್ತೈತಿ. ಮತ್ತು ಎಕ್ಸ್ಟ್ರಾ ಫಿಟ್ಟಿಂಗು ಅವರು ಆಫ್ಟರ್ ಮಾರ್ಕೆಟಿಂಗ್ ಮಾಡಿಸಿರೋದು. ಒಳಗಡೆ TV ಸಿಸ್ಟಮ್ ಆಗಿರ್ಬೋದು, ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ, ಅದು ಇದು ಅಂತ ಹೇಳ್ತಾರೆ. ಎಕ್ಸ್ಟ್ರಾ ಫಿಟ್ಟಿಂಗಿಗೆ ಅವರಿಗೆ 60,000 ಹೋಗಿದೆ ಅಂತ ಹೇಳಿದ್ದಾರೆ ಗಾಡಿ ಓನರು. ಒಟ್ಟಿನಲ್ಲಿ ಟೋಟಲಿ ಬಂದುಬಿಟ್ಟು 1,60,000 ಅವರು ಡೌನ್ ಪೇಮೆಂಟ್ ಕಟ್ಟಿರೋದಾಗಿರ್ಬೋದು ಫಸ್ಟು, ಮತ್ತು 60,000 ಸೇರಿಸಿದ್ರೆ ಇನ್ಕ್ಲೂಡಿಂಗು 2,20,000 ಟೋಟಲಿ ಅಮೌಂಟ್ ಆಗುತ್ತೆ. ಅವರು ನಿಮಗೆ ಕೇಳೋಕೆ ಹಚ್ಚಿದ ಡೌನ್ ಪೇಮೆಂಟ್ ಕೂಡ ನೀವು ಎಷ್ಟು ಕೊಡಬೇಕಂತ ನೀವು ಕೇಳೋದಾದರೆ ವೀಕ್ಷಕರೇ, ಅವರಿಗೆ ನೀವು 2 ಲಕ್ಷ ಕೊಟ್ಟರೆ ಈ ಗಾಡಿ ನಿಮ್ಮದಾಗುತ್ತೆ. ಪ್ಲಸ್ಸು ಅವ್ರು ಏನು ಬಿಡ್ತಾ ಇದ್ದಾರೆ ಅಂದರೆ 6 ಕಂತು ಕಟ್ಟಿರೋದು ಬಂದುಬಿಟ್ಟು 75,000 ರೂಪಾಯಿ ಅವರು ಡಿಸ್ಕೌಂಟ್ ಮಾಡಿಬಿಟ್ಟಿನೇ ಗಾಡಿ ಕೊಡೋಕೆ ಮುಂದಾಗಿದ್ದಾರೆ. ಇನ್ನು ಮಿಕ್ಕಿದ್ದು 53 ಕಂತು ನೀವು ಕಟ್ಕೋತ ಹೋಗಬೇಕು 12,500 ಅಂತೆ. ಮತ್ತು ಅವ್ರಿಗೆ ಡೌನ್ ಪೇಮೆಂಟ್ ಕೂಡ ನೀವು 2 ಲಕ್ಷ ರೌಂಡ್ ಫಿಗರು ಕೊಡಲೇಬೇಕು ಅಂತ ಗಾಡಿ ಓನರೇ ತಿಳಿಸಿದ್ದಾರೆ ವೀಕ್ಷಕರೇ. ಈ ಗಾಡಿದು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸು ಕೂಡ ಬೇಕು ಅಂದ್ರೆ, ಗಾಡಿ ಓನರ್ ಏನು ತಿಳಿಸಿದರೆ ನಿಮಗೆ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ನೀವು ಕೊನೆ ತನಕ ನೋಡ್ಕೊಂಡ್ಬಿಟ್ಟು ಮಾಹಿತಿ ಪೂರ್ತಿಯಾಗಿ ಪಡ್ಕೊಳ್ಳಿ ವೀಕ್ಷಕರೇ. ನೀವು ಗಾಡಿ ವಿಡಿಯೋ ನೋಡ್ಕೊಂಡ್ಬಿಟ್ಟು ಪೂರ್ತಿ ಮಾಹಿತಿ ಪಡ್ಕೊಂಡಾದ ಬಳಿಕ ನಿಮಗೇನಾದರೂ ಕಾರ್ ಗಾಡಿ ಬೇಕೇ ಅಂತ ಅನಿಸಿದ್ರೆ ಯೂಟ್ಯೂಬಲ್ಲಿ ನೋಡೋಕತ್ತರಿಗೆ ತೆಳಗಡೆ ಟೈಟಲಲ್ಲಿ ಕಾಣುತ್ತೆ ನೋಡಿ, ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀವಿ. ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡೋರಿಗೆ ನಿಮಗೆ ನಂಬರ್ ಕಾಣೋದಿಲ್ಲ ವೀಕ್ಷಕರೇ, ನಾವು ನಂಬರ್ ಹಾಕಿರಲ್ಲ. ನೀವೇನು ಮಾಡಬೇಕು ಅಂದರೆ ನಮ್ಮ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು. ಇಲ್ಲಾಂದರೆ ಇನ್ನೊಂದು ಕೆಲಸ ಮಾಡ್ಬೋದು, ನೀವು ಫೇಸ್ಬುಕ್ಕಲ್ಲಿ ನೋಡೋಕತ್ತವರು ಕಮೆಂಟ್ ಬಾಕ್ಸಲ್ಲಿ ನಾವು ಈ ಗಾಡಿನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋದು ಲಿಂಕ್ ತಂದುಬಿಟ್ಟು ಫೇಸ್ಬುಕ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಆವಾಗ ನಿಮಗೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನೇನಾದರೂ ನಿಮ್ಮದು ಕೂಡ ವೆಹಿಕಲ್ ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ನಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ನಿಮ್ಮ ವೆಹಿಕಲ್ ಕೂಡ ಮಾರಾಟ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರೆ ವೀಕ್ಷಕರೇ, ನೀವು ಮಾಡಬೇಕಾಗಿರೋದು ಕೆಲಸ ಇಷ್ಟೇ. ನಿಮ್ಮ ವೆಹಿಕಲ್ದು ಸೇಲಿಗಿರೋದು 7 8 ಫೋಟೋಸು ಕರೆಕ್ಟಾಗಿ ಕ್ಲೀನಾಗಿ ಇರೋದು ತೆಗೆದುಬಿಟ್ಟು ಇವಾಗ ಕಾಣುತ್ತೆ ನೋಡಿ, ಈ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಈ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಮಾತ್ರ ಆಗಿರುತ್ತೆ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಆಗಿರಲ್ಲ. ಈ ನಂಬರ್ಗೆ ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವೆಹಿಕಲ್ಲು ಸೇಲಿಗಿರೋದು ಬರೀ ಫೋಟೋ ಹಾಕೋದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಪ್ರತಿಯೊಂದು ಕೂಡ ನಿಮ್ಮ ವೆಹಿಕಲ್ದು ನಾವು ಇದೇ ಥರ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ. ನೀವೇನೇ ಹೇಳೋದಿದ್ರು ಕೂಡ ನಮಗೆ ವಾಟ್ಸಪ್ಪು ಮೆಸೇಜ್ ಮುಖಾಂತರ ಹೇಳಿ, ನಾವು ಖಂಡಿತ ನಿಮಗೆ ರಿಪ್ಲೈ ಕೊಟ್ಟೇ ಕೊಡ್ತೀವಿ. ಇನ್ನು ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಾವು ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ. ಈ ಕಾರ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಒಂದು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಇನ್ನು ಗಾಡಿ ಓನರೇ ಗಾಡಿ ಬಗ್ಗೆ ಏನು ಡೀಟೇಲ್ಸ್ ಹೇಳಿದ್ದಾರೆ ಅನ್ನೋದು ಅವ್ರು ಮಾತಾಡಿದೆ ಒಂದು ಆಡಿಯೋ ಕೂಡ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ನಮಗೊಂದು ವೈಟ್ ಬೋರ್ಡ್ ಇರೋದು ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ. అవును ಸರ್. ಸರ್ ಏನೈತೆ ರೀ ಮಾಡಲು? ಸರ್ 2025 ಎಂಡಿಂಗ್ ಸರ್, ಡಿಸೆಂಬರ್ ಎಂಡಿಂಗ್ ಸರ್. 2025 ಎಂಡಿಂಗು ಡಿಸೆಂಬರ್ದಾಗ ಗಾಡಿ ತೊಗೊಂಡಿರಿ? అవును ಸರ್. ಓಕೆ. ಓನರು? ಓನರ್ ಸಿಂಗಲ್ ಓನರ್ ಸರ್. ಓಕೆ. ರನ್ನಿಂಗಲ್ಲಿ ಎಷ್ಟು ಓಡಿಸಿರಿ ಗಾಡಿ ಕಿಲೋಮೀಟ್ರು? ಸರ್ ರನ್ನಿಂಗು 16,500 ಚಿಲ್ಲರೆ ಹಂಗೆ ಆಗಿತ್ತು ಸರ್. ಓಕೆ. ಇದು ಜೆನ್ಯೂನ್ ರನ್ನಿಂಗು ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ದೀರಾ ಪ್ರತಿಯೊಂದು? ಶೋರೂಮಲ್ಲಿ ಸರ್ವಿಸ್ ಮಾಡ್ತಿದ್ವಿ ಸರ್. ಓಕೆ. ಟೈರ್ಗಳೆಲ್ಲ ಪರ್ಸೆಂಟೇಜು? 80% ಮೇಲೆ ಐತೆ ಸರ್. ಓಕೆ. ಪೆಟ್ರೋಲ್ ವೇರಿಯಂಟಲ್ಲ ಇದು? ಪೆಟ್ರೋಲ್ ಸರ್. ಓಕೆ. 80% ತನಕ ಮೇಲೆ ಐತೆ ರೀ ಟೈರು? ಆಯ್ತು ಸರ್. ಇಂಜನ್ ಕಂಡೀಷನ್ ಎಲ್ಲ ಕರೆಕ್ಟ್ ಐತೆ? ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗೈತೆ ಸರ್. FC ಇನ್ಸೂರೆನ್ಸು ರನ್ನಿಂಗ್ ಐತೆ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಕೇಸಸ್ ಇಲ್ಲ ಯಾವುದೂ ಇಲ್ಲಲ್ಲ? ಆ ಥರ ಏನಾಗಿಲ್ಲ ಸರ್. ಓಕೆ. ಇನ್ಸೂರೆನ್ಸ್ ರನ್ನಿಂಗ್ ಐತೆ ರೀ? ರನ್ನಿಂಗ್ ಐತೆ ಸರ್. ಓಕೆ. ಏನು ಕೊಡುತ್ತೆ ಮೈಲೇಜು? ಮೈಲೇಜ್ ಒಂದು 20+ ಸರ್, 22 ಹಂಗೆ ಬರ್ತದೆ ಸರ್. ಓಕೆ. ಇಂಟೀರಿಯರ್ ಬರೀ ಪೆಟ್ರೋಲ್ ಅಷ್ಟೇನಾ, CNG ಏನಾದರೂ ಇದೆಯಾ? ಇಲ್ಲ ಸರ್, ಪ್ಯೂರ್ ಪೆಟ್ರೋಲ್ ಸರ್. ಓಕೆ. ಇಂಟೀರಿಯರ್ ಎಲ್ಲ ಒಳಗಡೆ ಫೀಚರ್ಸು? ಎಲ್ಲ ಸರ್, ಸಿಸ್ಟಮ್ ಹಾಕ್ಸಿದ್ದು ಓಕೆ. ಪವರ್ ಸ್ಟೀರಿಂಗ್ ಎಲ್ಲ ಬರ್ತದೆ ಸರ್. ಪವರ್ ಸ್ಟೀರಿಂಗು, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್. ಇದು ಪುಷ್ ಬಟನ್ ಸ್ಟಾರ್ಟ್ ಅಲ್ಲ? ಇಲ್ಲ ಸರ್, ಮಾಮೂಲು ಸರ್. ಮಾಮೂಲಿ ಸ್ಟಾರ್ಟಾ? ಮಾಮೂಲು ಈ ಸರ್. ಇವಾಗ ತಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರಾ? ಮಾಡಿಸಿದ್ದು ಸರ್. ಏನೇನು ಸರ್ ಮಾಡಿಸಿದ್ರಾ? ಎಕ್ಸ್ಟ್ರಾ ಫಿಟ್ಟಿಂಗು, TV ಸ್ಕ್ರೀನು, ಬ್ಯಾಕ್ ಕ್ಯಾಮರಾ ಎಲ್ಲ 60,000 ಮಾಡಿಸಿದ್ದು ಸರ್. 60,000 ರೂಪಾಯಿ ಖರ್ಚು ಹೋಗೈತೆ ರೀ ನಿಮಗೆ? ಹೌದು ಸರ್, 60,000 ಖರ್ಚು ಮಾಡಿ ಮಾಡಿಸಿದ್ದು ಸರ್. ಓಕೆ. ಗಾಡಿ ಲೋನಲ್ಲಿ ಇರೋದಾ ಫುಲ್ ಕ್ಯಾಶಲ್ಲಿ ಇರೋದು ಈಗ? ಇಲ್ಲ ಲೋನ್ ಮೇಲೆ ಆಯ್ತು ಸರ್. ಕಂಟಿನ್ಯೂ ಫೈನಾನ್ಸ್ ಕೊಡ್ತೀನಿ ಸರ್. ಕಂಟಿನ್ಯೂ ಕೊಡ್ತೀರಾ? ಹೌದು ಸರ್. ಓಕೆ. ಎಷ್ಟು ಕಂತು ಕಟ್ಟಿದ್ರೆ ಟೋಟಲ್ ಎಷ್ಟು ಕಂತು ಇರೋದು ನಿಮ್ಮದು?
ಸರ್ 59 ನಾನು 6 ಕಂತು ಕಟ್ಟಿದ್ದು ಸರ್, ಹಂಗೆ 53 ಇದಾವೆ ಸರ್. ಓಕೆ, ಈಗ 53 ಐತ್ರಿ. ಒಂದು ಕಂತಿಗೆ ಎಷ್ಟು ಕಟ್ತಿರ್ತಾವೆ? 12,500 ಸರ್. ಹೌದಾ? ಹ್ಞೂ ಸರ್. ಓಕೆ, 6 ಕಂತು ಕಟ್ಟಿದರೆ ಈಗ 53 ಕಂತವ. ಅದು ಲೋನ್ ಕಂಟಿನ್ಯೂ ನೀವು ಕೊಡ್ತೀರಾ ಗಾಡಿ? ಹ್ಞೂ ಸರ್, ಲೋನ್ ಕಂಟಿನ್ಯೂ ಮಾಡಿ ಕೊಡ್ತೀನಿ ಸರ್. ಓಕೆ, ಈಗ ರೇಟ್ ಹೇಳೋದಾದ್ರೆ ನೀವು? ಸರ್ ರೇಟು ನಾನು 6 ಕಂತು ಕಟ್ಟಿದ್ದು ಅದು ಬಿಡ್ತೀನಿ ಸರ್. 160 ಡೌನ್ ಪೇಮೆಂಟ್ ಕಟ್ಟಿದ್ದು. ಓಕೆ, ಗಾಡಿ ತೊಗೊಳ್ಳೋ ಮತ್ತಿಗೆ ನೀವು 160 ಡೌನ್ ಪೇಮೆಂಟ್ ಕಟ್ಟಿದ್ರೆ ಶೋರೂಮಲ್ಲಿ? ಹಾಂ, ಶೋರೂಮ್ದಲ್ಲಿ ಕಟ್ಟಿದ್ದು ಸರ್. ಮತ್ತು 60,000 ನಾನು ಎಕ್ಸ್ಟ್ರಾ ಪೆಂಡಿಂಗ್ ಮಾಡಿಸಿದ್ದು. ಆ ಓಕೆ. ಎರಡು ಕೊಟ್ಟಿದ್ರೆ ಸಾಕು ಸರ್, ನಾನು 6 ಕಂತು ಕಟ್ಟಿದ್ದು ಬಿಡ್ತೀನಿ ಸರ್. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋದು ಉಂಟು, ಮತ್ತೆ ನೀವು ಮತ್ತೆ ಡೌನ್ ಡೌನ್ ಪೇಮೆಂಟ್ ಪೇಮೆಂಟ್ ಏನು ಕಟ್ಟಿದ್ರೆ ಕೊಟ್ಟಿದ್ದು ಸರ್. ಹ್ಞೂ ಅದೆಲ್ಲ ಸರ್. ಕಟ್ಟಿದ್ದು ನಿಮ್ಗೆ ಅಮೌಂಟ್ ಕೊಟ್ಟರೆ ಸಾಕು. ನೀವು ಇವಾಗ ಲೋನ್ ಕಟ್ಟಿರೋದು ಅದು ಬಿಟ್ಟು ಬಿಡ್ತೀರಾ? ಹಾಂ, ಬಿಡ್ತೀನಿ ಸರ್. 2,20 ಸರ್. ಅದ್ರಾಗ ಲಾಸ್ಟಿಗೆ ಒಂದು ಹ್ಞೂ 10,000 ಹೆಚ್ಚು ಕಡಿಮೆ ಮಾಡ್ತೀನಿ ಸರ್. ಓಕೆ, ನಿಮಗೆ ಇವಾಗ ತೊಗೋಬೇಕಾಗಿರೋದು ಕಾರು ಯಾರಾದರೂ ಕಸ್ಟಮರ್ ಬರ್ತಾರಂದ್ರೆ ನಿಮಗೆ 2,20,000 ಕೊಡಬೇಕು. ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ತೀರೇನು? 2,10 ಕೊಡ್ತೀರಾ ಗಾಡಿ? ಹಾಂ, ಮಾಡ್ತೀನಿ ಸರ್. ಲಾಸ್ಟಿಗೇನೋ ಒಂದು 2 ಲಕ್ಷಕ್ಕೇನೋ ಕೊಡ್ತೀನಿ ಸರ್, ಲಾಸ್ಟ್ ಫೈನಲ್. ನಿಮಗೆ 2,00,000 ಕೊಡಬೇಕು ಡೌನ್ ಪೇಮೆಂಟು. ಹ್ಞೂ ಸರ್, ಅಷ್ಟೇ ಸರ್. ಓಕೆ, ಉಳಿಕಿದೆಲ್ಲ ಲೋನ್ ಕಂಟಿನ್ಯೂ ಗಾಡಿ ಕೊಡ್ತೀರಾ ಮಿಕ್ಕಿದ್ದು? ಹಾಂ, ಲೋನ್ ಕಂಟಿನ್ಯೂ ಮಾಡಿ ಕೊಡ್ತೀನಿ ಸರ್. ಓಕೆ, ನೀವು 6 ಕಂತು ಕಟ್ಟಿದ್ರು ಕೂಡ ಬಿಡ್ತಿರೋದು 72,000 ಮೇಲಿಂದು? ಹಾಂ, ಬಿಡ್ತೀನಿ ಸರ್. ಓಕೆ, ಗಾಡಿ ಇರೋದು ಲೊಕೇಶನು? ಲೊಕೇಶನು ದಾವಣಗೆರೆ ಹತ್ರ ಹರಪನಹಳ್ಳಿ ಸರ್. ಓಕೆ, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಂ, ಇದೇ ನಂಬರ್ ನೋಡಿ ಸರ್. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬರೋ ಕಸ್ಟಮರ್ಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಹಾಂ, ಆಯ್ತು ಸರ್. ಹೆಚ್ಚು ಕಡಿಮೆ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.